ಹಾಯ್ ಫ್ರೆಂಡ್ಸ್, ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಏನು ತೊಗೊಬಂದಿದ್ದೀನಿ ಅಂದರೆ ಎಲ್ರಿಗೂ ಇಷ್ಟವಾಗುವ ಅಂಥ ಹೀರೋಯಿನ್ ರಾಧಿಕಾ ಕುಮಾರಸ್ವಾಮಿ ಅವರ ಇನ್ನರ್ ಬ್ಯೂಟಿ ಅವರು ಏನೇನೆಲ್ಲ ಮಾಡ್ತಾರೆ, ಅವರು ಸ್ವತಃ ಅವ್ರ ಬಾಯಿಂದಲೇ ಹೇಳಿರುವಂತಹ ಟಿಪ್ಸ್ಗಳು ನೀವುಗಳೆಲ್ಲ ಫಾಲೋ ಮಾಡಿ ಅದನ್ನು ಕೇಳಿ ಯಾವ ಥರ ಅವ್ರು ಮೇಂಟೆನೆನ್ಸ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಆಲ್ ಅಂತ ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್. ಏನ್ ನಿಮ್ ಎಲ್ರಿಗೂ ಅದೇ ಏನಿರುತ್ತೆ ಇವ್ರ ಸೌಂದರ್ಯದ ಗುಟ್ಟು ಅನ್ನೋದು ಎಲ್ರಿಗೂ ಒಂದು ಕ್ವಶನ್. ಮೇಡಮ್ ಅದ್ರ ಬಗ್ಗೆ ಆನ್ಸರ್ ಮಾಡ್ಬಿಡಿ ಮ್ಯಾಮ್. ಏನ್ ಮಾಡ್ತೀರಾ, ಏನ್ ತಿಂತೀರಾ ಅಂತ ಹೇಳಿ. ಆಕ್ಚುಲಿ ಮಂಗ್ಳೂರ್ ಅವ್ರಂದ್ರೆ ನಿಮ್ಗೆ ಗೊತ್ತು, ನೀವು ಮಂಗ್ಳೂರ್. ಸೊ ನಾವು ಬಾಯ್ಲ್ಡ್ ರೈಸ್ ಮತ್ತೆ ಫಿಶ್ ಕರಿ, ಓಕೆ, ಏನು ಮೀನು, ಬಾಯ್ಲ್ಡ್ ರೈಸ್ ದಿನನಿತ್ಯ ನಮ್ಗೆ ಅದೇ ಇರುತ್ತೆ. ಸೊ ಈ ತರ ವ್ರತ ಪೂಜೆ ಈ ತರ ಇದ್ದಾಗ ಮಾತ್ರ ನಾವು ವೆಜ್ ಆಗಿರ್ತೀವಿ. ಇಲ್ಲ ಬೇರೆ ದಿವಸ ಎಲ್ಲ ನಾನು ಆಲ್ಮೋಸ್ಟ್ ಫಿಶ್ ತಿನ್ನೋದು. ಓಕೆ. ಸೊ ಫಿಶ್ ಕೂಡ ಒಂದು, ಮತ್ತೆ ಕೊಬ್ಬರಿ ಎಣ್ಣೆ. ನಾನು ಇದನ್ನ ಇತ್ತೀಚೆಗೆ ತುಂಬಾ ಜನ ಅದನ್ನ ಹೇಳ್ತಾ ಇದಾರೆ. ಕೊಬ್ಬರಿ ಎಣ್ಣೆ ಸ್ಕಿನ್ಗೆ ಇರ್ಬೋದು, ಮತ್ತೆ ಹೇರ್ಗೆ, ಮಸಾಜ್ಗೆ ಎಲ್ಲ ನಾವು ಯೂಸ್ ಮಾಡೋದೇ. ಫುಲ್ ಕಂಪ್ಲೀಟ್ ಬಾಡಿ ಕೂಡ ಬಾಡಿ ಮಸಾಜ್, ಫೇಸ್ ಮಸಾಜ್, ಮತ್ತೆ ಮೇಕಪ್ ರಿಮೂವ್ ಮಾಡೋದು ಪ್ರತಿಯೊಂದು ಕೂಡ ಕೊಕೊನೆಟ್ ಆಯಿಲ್ ಇಂದಾನೆ. ಮತ್ತೆ ಇನ್ನೊಂದು ಏನಂದ್ರೆ, ಆದಷ್ಟು ನಮ್ದು ಮನ್ಸು ಚೆನ್ನಾಗಿದ್ರೆ ಇಲ್ಲೂ ಚೆನ್ನಾಗೇ ಇರುತ್ತೆ. ಮತ್ತೆ ತುಂಬಾ ಟೆನ್ಷನ್ ಜಾಸ್ತಿ ತಗೊಳಲ್ಲ. ಇವಾಗ ನಾವು ಏನ್ ದೇವ್ರಲ್ಲ, ನಾವು ತಿಂದ್ರೆ ದಪ್ಪ ಆಗ್ತೀವಿ, ನಮ್ಗೂ ಪಿಂಪಲ್ಸ್ ಬರುತ್ತೆ, ಸ್ಕಿನ್ ಡ್ಯಾಮೇಜ್ ಆಗತ್ತೆ. ಅದು ಈ ಸಿನಿಮಾ ಮಾಡುವಾಗಂತೂ ನೀವು ನನ್ನ ಆ ಟೈಮಲ್ಲಿ ನೋಡ್ಬೇಕಿತ್ತು, ಭೈರಾದೇವಿ ಶೂಟಿಂಗ್ ಟೈಮಲ್ಲಿ. ಓಕೆ. ಆಲ್ಮೋಸ್ಟ್ ಒಂದು 6 months ನನ್ನೇ ನಾನು ನೋಡ್ಕೊಳಕ್ ಆಗ್ತಿರ್ಲಿಲ್ಲ. ನನ್ನ ಹೇರ್ ಎಲ್ಲ ಫುಲ್ಲು ಫ್ರೀಸಿ, ಫುಲ್ಲು ಒಂಥರ ತುಂಬಾ ರಫ್ ಆಗೋಗಿತ್ತು. ನನ್ನ ಸ್ಕಿನ್ ಅಂತೂ ಕಂಪ್ಲೀಟ್ ಡ್ಯಾಮೇಜ್ ಆಗೋಗ್ಬಿಟ್ಟಿತ್ತು. ಓಕೆ. ಸೊ ಅದನ್ನ ಮತ್ತೆ ವಾಪಸ್ ತಗೊಂಡ್ ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿದೀನಿ ನನಗೆ ಗೊತ್ತು. ಸೊ ಏನೇ ಒಂದು ನಾವೊಂದು ಮೇಂಟೈನ್ ಮಾಡ್ಬೇಕಂದ್ರೆ ಸ್ವಲ್ಪ ಅದಕ್ಕೆ ಅಂತ ಟೈಮ್ ಕೊಡ್ಬೇಕು. ಹೌದು. ಸುಮ್ನೆ ನಾವೇನು ಮೇಂಟೈನ್ ಮಾಡ್ದಿರಾ ನಾವ್ ಇಡ್ತೀವಿ ಅಂದ್ರೆ ಅದ್ ಕಷ್ಟ. ಒಂದು, ಜಾಸ್ತಿ ಟೆನ್ಷನ್ ತಗೋಬಾರ್ದು. ಅಂದ್ರೆ ಎಲ್ಲಾರ್ ಲೈಫಲ್ಲೂ ಟೆನ್ಷನ್ ಇದ್ದೇ ಇರುತ್ತೆ, ತಗೋಬಾರ್ದು ಅಂದ್ರೆ ಅದು ಆಗೋದಿಲ್ಲ. ಬಟ್ ನಾನು ಏನ್ ಹೇಳೋದು ಅಂದ್ರೆ, ಎಷ್ಟು ತಗೋಬೇಕಷ್ಟು ತಗೊಂಡು ಬಿಟ್ಬಿಡ್ಬೇಕು, ಅದನ್ನ ನಾವು ಮುಂದೆ ಹೋಗ್ತಾ ಇರ್ಬೇಕು ಲೈಫ್ ಅಲ್ಲಿ ಅಂತ. ಎಕ್ಸಸೈಸ್ ಮಾಡ್ಬೇಕು. ನಾನು ಎಕ್ಸಸೈಸ್ ಅಂತ ಜಾಸ್ತಿ ಮಾಡಲ್ಲ, ಕೆಲವೊಂದ್ಸಲ ಯೋಗ ಶುರು ಮಾಡ್ಕೊಂಡಿದೀನಿ ಇತ್ತೀಚೆಗೆ. ಅದಾದ್ಮೇಲೆ ಡಾನ್ಸ್, ನಾನು ಮುಂಚೆಯಿಂದಾನು ನಿಮ್ಗೆ ಗೊತ್ತು, ಡಾನ್ಸ್ ಮಾಡ್ತೀನಿ. ಇಲ್ಲ ನಾನು ಅದನ್ನೆಲ್ಲ ಬಿಟ್ಟು ಕಂಪ್ಲೀಟ್ ನಾನು ಮನೇಲಿ ಕುತ್ಕೊಂಡ್ರೆ, ಅಂದ್ರೆ ಏನು ಎಕ್ಸಸೈಸೇ ಇಲ್ದಿರೋ ಬಾಡಿ ಕುತ್ಕೊಂಡ್ರೆ ನಾನು ಸಹ ತುಂಬಾ ದಪ್ಪ ಆಗ್ತೀನಿ. ನಿಜ ಹೇಳ್ಬೇಕಂದ್ರೆ ಈಗ ನಾನು ಸ್ವಲ್ಪ ಪುಟ್ ಆನ್ ಆಗಿದ್ದೀನಿ ವೆಯ್ಟ್. ಏನು ಕಾಣಿಸ್ತಿಲ್ಲ ಅದು ನೀವು ತುಂಬಾ ದಿನದ ನಂತರ ನೋಡಿದಿರಲ್ಲ, ನಿಮ್ಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಓಕೆ ಮ್ಯಾಮ್, ಎಲ್ಲ ಒಂದ್ ಮಾತಾಡ್ತಾರೆ ಹಿಂಗೆಲ್ಲ ಕುತ್ಕೊಂಡ್ರೆ ಹುಡುಗರೆಲ್ಲ, ಏನಪ್ಪಾ ಅಂತ ಹೇಳಿದ್ರೆ, ಆ ದೇವ್ರು ತುಂಬಾ ಫ್ರೀ ಆಗಿ ಕುತ್ಕೊಂಡು ಆ ಮೂಗು, ಆ ತುಟಿ, ಆ ಕಣ್ಣನ್ನೆಲ್ಲ ಕ್ಲೀನ್ ಆಗಿ ಕುತ್ಕೊಂಡು ಟೈಮ್ ತಗೊಂಡು ಕೆತ್ತಿದ್ದಾರೆ ಅಂತ ಹೇಳ್ತಾರೆ. ಸುಮ್ನೆ ನಿಮ್ಗೂ ಸಿನಿಮಾ ಡೈಲಾಗ್ಗಳೆಲ್ಲ ಇರುತ್ತವಲ್ಲ, ನಮ್ಗೆ ಅದನ್ನ ಹಾಗೆ ಅನ್ಸುತ್ತೆ. ಅಮ್ಮಂದೇನಾದ್ರು ಇದ್ರಲ್ಲಿ ಯಾರಮ್ಮ? ನಿಮ್ಮ ಅಮ್ಮನ ನಿಮ್ಮ ತರನೇ ಬ್ಯೂಟಿ ಆಗಿದ್ದಾರೆ, ನಿಮ್ಗೆ ಅನ್ಸಿದ್ಯಾ? ಅಂದ್ರೆ ನನಗೆ ನಮ್ಮ ಮಮ್ಮಿ ಲಿಪ್ಸ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ಮಮ್ಮಿಯಿಂದ ಲಿಪ್ಸ್ ಬಂದಿದೆ, ತಂದೆಯಿಂದ ನೋಸ್ ಬಂದಿದೆ. ಸೊ ಫ್ಯಾಮಿಲಿಲಿ ಹೇಳ್ತಿರ್ತಾರೆ, ಅಷ್ಟೇ ಗೊತ್ತು ನನಗೆ. ಅದು ಬಿಟ್ರೆ ನಾನು ನೀವು ಹೇಳೋದು ನಿಮ್ ನಾಚಿಕೆ ಆಗುತ್ತೆ. ಅಲ್ಲ, ನಾಚಿಕೆ ಅಂತಲ್ಲ, ನೀವು ಚೆನ್ನಾಗಿದ್ದೀರಾ, ಎಷ್ಟು ಸುಂದರವಾಗಿದ್ದೀರಾ ನೀವು. ಅಂದ್ರೆ ಪ್ರತಿಯೊಂದು ಹೆಣ್ಣಲ್ಲೂ ಅವ್ರದವ್ರದೇ ಆದಂತ ಒಂದು ಬ್ಯೂಟಿ ಅಂತ ಇರುತ್ತೆ. ನಾವ್ ಅದನ್ನ ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು ನಮ್ಗೆ ಅಂತ ಟೈಮ್ ಕೊಡ್ಬೇಕು. ದಿನದಲ್ಲಿ ಒಂದು 1 hour 2 hours. ಇವಾಗ ನೋಡಿ, ಕೆಲ್ಸಕ್ಕೆ ಅಂತ ಹೋಗ್ತಾ ಇರ್ತಾರೆ, ಪಾಪ ಅವ್ರಿಗೆ ಏನು ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ. ನಮ್ಗಂದ್ರೆ ಸ್ವಲ್ಪ ಟೈಮ್ ಇರುತ್ತೆ, ನಮ್ಗೆ ಅಂತ ಟೈಮ್ ಕೊಡ್ಬೋದು, ಎಕ್ಸರ್ಸೈಸ್ ಮಾಡ್ಬೋದು, ಸ್ವಲ್ಪ ಏನೋ ಮಸಾಜ್ ಮಾಡ್ಕೋತೀವಿ. ಎಲ್ರಿಗೂ ಆತರ ಆಗಲ್ಲ. ಸೊ ಸ್ವಲ್ಪ ಮೇಂಟೈನ್ ಮಾಡ್ಕೊಂಡ್ ಬಂದ್ರೆ, ಅದಕ್ಕೆ ಅಂತ ಸ್ವಲ್ಪ ನಾವು ಟೈಮ್ ಕೊಟ್ರೆ ಪ್ರತಿಯೊಬ್ರು ಸ್ವಲ್ಪ ಚೆನ್ನಾಗಿರ್ಬೋದು. ಸೂಪರ್ ಮ್ಯಾಮ್. ಅಂದ್ರೆ ಅಂದ್ರೆ ಸೌಂದರ್ಯ ಅನ್ನೋದು ಎಲ್ಲರಲ್ಲೂ ಇರುತ್ತೆ, ನಾವು ಕಾಪಾಡ್ಕೊಂಡ್ ಬರ್ಬೇಕಷ್ಟೇ. ನೋಡಿದ್ರಲ್ಲ ಫ್ರೆಂಡ್ಸ್, ರಾಧಿಕಾ ಕುಮಾರಸ್ವಾಮಿ ಅವರು ಸ್ವತಃ ಅವ್ರ ಬಾಯಿಂದಲೇ ಅವರು ಮಾಡುವಂತಹ ಏನೇನೆಲ್ಲ ಮಾಡ್ತಾರೆ, ಅವ್ರು ಏನೇನೆಲ್ಲ ತಿಂತಾರೆ ಅನ್ನೋ ಮಾತನ್ನು ಕೇಳಿ ನಿಮ್ಗೆಲ್ಲರೂ ಖುಷಿಯಾಗಿದೆ ಅನ್ಕೋತೀನಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಒಂದು ಮಾತನ್ನು ಜಿ ಕನ್ನಡ ನ್ಯೂಸಲ್ಲಿ ಒಂದು ಇಂಟರ್ವ್ಯೂವಲ್ಲಿ ಮಾತಾಡಿದ್ದಾರೆ ರಾಧಿಕಾ ಕುಮಾರಸ್ವಾಮಿ ಅವರು. ಅದರ ಒಂದು ಕ್ಲಿಪ್ ತಗೊಂಡು ನಿಮ್ಮ ಮುಂದೆ ತೊಗೊಬಂದಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು.